ಈ ಸರ್ಕಾರಕ್ಕೆ, ಈ ಸರ್ಕಾರದ ಜನಪ್ರತಿನಿಧಿಗಳಿಗೆ ಜನಪರವಾದಂಥ ಕೆಲಸಗಳನ್ನು ಮಾಡಿ ಅಂತ ಅಧಿಕಾರ ಕೊಟ್ಟಿದ್ದಾರೋ, ಇಲ್ಲ ರಾಜ್ಯದಲ್ಲಿ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ಅನಾಗರಿಕ ರೀತಿಯ ವರ್ತನೆಯನ್ನು ಮತ್ತು ಜನಸಾಮಾನ್ಯರಲ್ಲಿ ಭಯಭೀತಿಯನ್ನು ಉಂಟಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡೋಕ್ಕೆ ಈ ಜನಪ್ರತಿನಿಧಿಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ. ಹಲವಾರು ಪ್ರಕರಣಗಳು ಪ್ರತಿನಿತ್ಯ ಸರ್ಕಾರದಲ್ಲಿ ಒಂದಲ್ಲ ಒಂದು ರೀತಿ ಈ ಸರ್ಕಾರದ ನಿಷ್ಕ್ರಿಯತೆಯೋ ಇಲ್ಲ ಈ ಸರ್ಕಾರಕ್ಕೆ ಸಾಮರ್ಥ್ಯ ಇರ್ತಕ್ಕಂಥ ಮುಖ್ಯಮಂತ್ರಿ ಇದ್ದಾರೋ ಅಂತಕ್ಕಂಥ ಅನುಮಾನಗಳಿಗೆ ಹಲವಾರು ಉದಾಹರಣೆಗಳನ್ನು ಕೊಡ್ಬೋದಿಲ್ಲ. ಇಂಥ ಒಂದು ಹೊಸ ವರ್ಷದ ದಿನಕ್ಕೆ ನಾವು ಕಾಲಿಡ್ತಕ್ಕಂಥ ದಿನ 1ನೇ ತಾರೀಕಿನಂದು ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ನಗರದಲ್ಲಿ. ಇಲ್ಲಿ ಈ ಘಟನೆಗೆ ಕಾರಣ ಒಂದು ವಾಲ್ಮೀಕಿಯ ಪ್ರತಿಮೆಯನ್ನು ಅನಾವರಣ ಮಾಡತಕ್ಕಂಥ ಒಂದು ಹಿನ್ನೆಲೆ ಇವತ್ತಿನ ಪತ್ರಿಕೆಗಳಲ್ಲಿ ಬಂದಿದೆ. ಈ ಒಂದು ವಾಲ್ಮೀಕಿ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಸರ್ಕಾರದಲ್ಲಿ ಅನುಮತಿಯನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ ಅಂತ ಹೇಳಿ ಈ ಸಂಘಟನೆಗಳು ಅನುಮತಿಯನ್ನು ಕೋರಿ ಸರ್ಕಾರದ ಮುಂದೆ ಅರ್ಜಿ ಕೊಟ್ಟಿದ್ದರು. ಅನುಮತಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಸರ್ಕಾರ ಮೀನಮೇಷ ಎಣಿಸಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮದ ವರದಿಯನ್ನು ನಾನು ಗಮನಿಸಿದ್ದೇನೆ. ನಾನು ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೇನೆ, 3ನೇ ತಾರೀಕಿನಂದು ಅಧಿಕೃತವಾಗಿ ಪ್ರತಿಮೆಯ ಅನಾವರಣ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದ್ದ, ಇಲ್ಲ ಸರ್ಕಾರ ಅನುಮತಿಯನ್ನು ಕೊಟ್ಟಿರಲಿಲ್ವಾ? ಸರ್ಕಾರದ ಜವಾಬ್ದಾರಿ ಇದೆ ಇದಕ್ಕೆ ಉತ್ತರ ಕೊಡಲಿಕ್ಕೆ. ಸರ್ಕಾರ ಅನುಮತಿಯನ್ನು ಕೊಡದೇ ಇದ್ದರೆ ಯಾವ ಅಧಿಕಾರದ ಮೇಲೆ ಯಾರು ಈ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಹೋದರು? ವಾಲ್ಮೀಕಿ ಬಗ್ಗೆ ಪ್ರತಿಯೊಂದು ಪ್ರಜೆಗಳಲ್ಲಿ ಗೌರವ ಇರತಕ್ಕಂಥದ್ದು ಯಾರೂ ಇವತ್ತು ಅನುಮಾನ ವ್ಯಕ್ತಪಡಿಸ್ಲಿಕ್ಕಾಗಲ್ಲ. ಪ್ರತಿಯೊಬ್ಬರಲ್ಲೂ ವಾಲ್ಮೀಕಿಯ ಬಗ್ಗೆ ಒಂದು ಗೌರವ ಇದೆ, ಭಯಭಕ್ತಿನೂ ಇದೆ. ಈಗ ಇಂಥ ಒಂದು ಪರಿಸ್ಥಿತಿನಲ್ಲಿ ಒಂದು ಬ್ಯಾನರ್ಗಳನ್ನು ಕಟ್ಟತಕ್ಕಂಥದ್ದು ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಪ್ರಾರಂಭ ಆದಂಥ ಈ ಘಟನೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆಗೆ ಕಾರಣ ಆಗಿರ್ತಕ್ಕಂಥದ್ದು ಈಗಾಗಲೇ ನಾಡಿನ ಜನತೆಗೆ ಗೊತ್ತಿರತಕ್ಕಂಥ ವಿಚಾರವೇ. ಪ್ರಥಮವಾಗಿ ಅವರ ಮನೆ ಹತ್ರ ಹಾಕಿದಂಥ ಬ್ಯಾನರ್ನ ತೆಗೀತಕ್ಕಂಥದ್ದಕ್ಕೆ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಪೊಲೀಸ್ನರು ಬಂದು ಪ್ರಥಮ ಹಂತದಲ್ಲಿ ಆ ಬ್ಯಾನರ್ನ ತೆಗೆಸಿ ಬುದ್ಧಿ ಹೇಳಿ ಕಳಿಸ್ತಾರೆ ಆ ಬ್ಯಾನರ್ ಕಟ್ತಂಥವ್ರಿಗೆ. ನಂತರ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಗೆ ಪ್ರಯಾಣ ಬೆಳೆಸ್ಕೋತಾರೆ. ಗಂಗಾವತಿಗೆ ಅವರು ಆ ಕಡೆ ಹೋದ ಮೇಲೆ ಅಲ್ಲಿಯ ಶಾಸಕರ ಒಬ್ಬ ಬೆಂಬಲಿಗ ಸತೀಶ್ ರೆಡ್ಡಿ ಅಂತೇಳಿ ಮಾಧ್ಯಮದಲ್ಲಿ ಗಮನಿಸಿದ್ದೀನಿ. ಅವನ ಜೊತೆಯಲ್ಲಿ ಒಂದು 10-12 ಜನ ಅವನ ಬೆಂಬಲಿಗರು ಜನಾರ್ದನ್ ರೆಡ್ಡಿ ಮನೆ ಮುಂದೆನೇ ಚೇರ್ ಹಾಕೊಂಡು ಮತ್ತೆ ಇನ್ನೊಂದು ಬ್ಯಾನರ್ ಕಟ್ಟಿಸ್ತೀನಿ, ಯಾರು ಬರ್ತಾರೆ ನೋಡ್ತೀನಿ ಅಂತ ಹೇಳಿ 10-12 ಜನ ಕರ್ಕೊಂಡೋಗಿ ಕೂತ್ಕೊತಾನೆ ಮನೆ ಪರಿಮಿತಿ ಒಳಗೆ. ನಾನು ಸರ್ಕಾರಕ್ಕೆ ಕೇಳ್ತೀನಿ, ಆ ವ್ಯಕ್ತಿಯ ಜನಾರ್ದನ್ ರೆಡ್ಡಿ ಮನೆ ಕಾಂಪೌಂಡ್ ಹತ್ರವೇ ಹೋಗಿ ಗೇಟ್ ಹತ್ರ ಹಾಕೊಂಡು ಕೂತಾಗ ಅದು ಟ್ರೆಸ್ಪಾಸ್ ಅಲ್ವೋ? ಇನ್ನೊಬ್ಬರು ಮನೆ ಮುಂದೆ
ಅವರಿಗೆ ಡಿಸ್ಟರ್ಬ್ ಮಾಡಿ ದಬ್ಬಾಳಿಕೆ ನಡೆಸಿ ಅವ್ರ ಮನೆ ಮುಂದೆ ಹೋಗಿ ಚೇರ್ ಹಾಕೊಂಡು ಕೂತ್ಕೊಳ್ತಕ್ಕಂಥದ್ದೇನಿದೆ, ಪೊಲೀಸ್ ಇಲಾಖೆಯನ್ನು ಸತ್ತೋಗಿದೆಯಾ ಈ ರಾಜ್ಯದಲ್ಲಿ? ಈ ಸರ್ಕಾರ ಸತ್ತೋಗಿದೆಯಾ? ಹೋಮ್ ಮಿನಿಸ್ಟ್ರಿ ಕೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ಅಂದಚಂದದ ಮಾತು ಬಿಡಿ, ಅದರಿಂದ ಇಲಾಖೆ ನಡೆಸಲಿಕ್ಕಾಗಲ್ಲ. ನಿಮ್ಮ ಹೇಳಿಕೆಗಳನ್ನು ಗಮನಿಸಿದ್ದೀನಿ ನಾನು. ಇಲ್ಲಿ 10-12 ಜನ ಇದ್ದಾಗ ಪೊಲೀಸ್ ಇಲಾಖೆ ಸತ್ತೋಗಿತ್ತ ಅಲ್ಲಿಂದ ಅವ್ರನ್ನ ಖಾಲಿ ಮಾಡಿಸ್ಲಿಕ್ಕೆ? ಈ ವಿಷಯ ಗೊತ್ತಾಗಿ ಜನಾರ್ದನ್ ರೆಡ್ಡಿ ಗಂಗಾವತಿಯಿಂದ ಶ್ರೀರಾಮುಲುಗೆ ಫೋನ್ ಮಾಡ್ತಾರೆ. ನನ್ನ ಮನೆ ಮುಂದೆ ಬಂದು ಗಲಭೆ ನಡೀತಕ್ಕಂಥದ್ದಕ್ಕೆ ಹೊರಟಿದ್ದಾರೆ, ಸ್ವಲ್ಪ ತಾವು ನಮ್ಮ ಮನೆ ಹತ್ರ ಹೋಗಿ ಸ್ವಲ್ಪ ನೀವು ಏನಾಗಿದೆ ಗಮನಿಸಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾರೆ. ಅದರ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಬಹುಶಃ ಅವ್ರ ಕಾರ್ಯಕರ್ತರಿಗೆ ಫೋನ್ಗಳು ಮಾಡಿ ಅವ್ರ ಗಮನ ಸೆಳೆದಾಗ ಅವ್ರ ಕಾರ್ಯಕರ್ತರು ಅಸೆಂಬಲ್ ಆಗಕ್ಕೆ ಶುರುವಾಗ್ತಾರೆ. ಇದು ಪ್ರಾರಂಭ ಆದಂಥದ್ದು. ಈ ಪ್ರಾರಂಭಿಕ ಹಂತದಲ್ಲೇ ಇದನ್ನು ಮೊಟಕುಗೊಳಿಸಿದರೆ, ಲಾಠಿ ಚಾರ್ಜ್ ಮಾಡಿ ಇಷ್ಟೆಲ್ಲ ಅನಾಹುತ ಆಗಿ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗ್ತಕ್ಕಂಥ ಅವಶ್ಯಕತೆ ಇತ್ತ? ಇದನ್ನು ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಈ ಘಟನೆ ಪ್ರಾರಂಭ ಆದಾಗ ಬಹುಶಃ ಮಾಧ್ಯಮದ ಸ್ನೇಹಿತರು ಅವತ್ತು ರಾತ್ರಿಯೆಲ್ಲ ಪ್ರತಿಯೊಂದು ಕ್ಷಣದ ಮಾಹಿತಿಗಳನ್ನು ನೀವೇ ಇಟ್ಟಿದ್ದೀರಿ. ನಾವೇನು ವಿಡಿಯೋ ತಂದು ತೋರಿಸ್ಬೇಕಾದ ಅವಶ್ಯಕತೆಯೂ ಇಲ್ಲ, ಜನಾರ್ದನ್ ರೆಡ್ಡಿನೂ ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ 7 ಬಾರಿನೋ 8 ಬಾರಿನೋ ಗುಂಡು ಹಾರಿಸ್ತಾರೆ. ಆ ಸೌಂಡ್ ಕೇಳ್ತದೆ ಟಿ ವಿನಲ್ಲಿ. ನಾನು ನೋಡಿದಾಗ ಆ ಸಂದರ್ಭದಲ್ಲಿ ಆ ಗುಂಡು ಹಾರಿಸ್ತಂಥ ಘಟನೆಗಳೇನಿದೆ, ಅದಕ್ಕೆ ಹೇಳಿದ್ದು ಈ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ. ಸಿದ್ದರಾಮಯ್ಯನವರೇ, ಅದು ಎಂಥದೋ ದೇವರಾಜ ಅರಸು ಅವರ ಆಡಳಿತ ನಡೆಸಿದಂಥ ದಿನಗಳ ದಾಖಲೆಗಳನ್ನು ಮುರಿದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿ ಮಣ್ಣುಯ್ಕೋಬೇಕು ಈ ದಾಖಲೆ ನಿರ್ಮಾಣ ಮಾಡ್ಕೊಂಡು. ಇತಿಹಾಸದಲ್ಲಿ ಬರೆಯೋದು ನಿಮ್ಮ ದಾಖಲೆ ಅಲ್ಲ, ನಿಮ್ಮ ಈ ಅವಧಿ ಒಳಗೆ ಯಾವ್ಯಾವ ರೀತಿ ನಡ್ಕೊಂಡಿದ್ದೀರಿ, ಯಾವ ರೀತಿ ಈ ರಾಜ್ಯದ ಜನತೆಯ ರಕ್ಷಣೆ ಮಾಡಿದ್ದೀರಿ, ನಿಮ್ಮ ಆಡಳಿತದ ವೈಖರಿ ಏನಿತ್ತು, ಇದನ್ನು ಮುಂದೆ ಯಾರಾದರೂ ಒಬ್ಬ ಇತಿಹಾಸಕಾರ ಬರೀತಾನೆ. ಘಟನೆ ನಡೆದ ದಿನ ಏನೋ ಮಾಧ್ಯಮದಲ್ಲಿ ಏನೋ ಒಬ್ಬ ಮಂತ್ರಿ ಆ MLA ಕೈನಲ್ಲಿ ಮಾತಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ಫೋನ್ನೇ ರಿಸೀವ್ ಮಾಡಲಿಲ್ಲ, ಗರಂ ಆದರು, ಫೋನ್ ಬಿಸಾಕಿದ್ರು. ನೀವೇ ಟಿ ವಿಗಳಲ್ಲಿ ತೋರಿಸ್ಕೊಂಡಿದ್ದೀರಿ. ಮುಖ್ಯಮಂತ್ರಿಗಳೇ, ನೀವು ಹೇಳಿರೋದು ಗಾಳಿಯಲ್ಲಿ ಗುಂಡು ಹಾರಿಸಿದಾಗ ಎಡವಟ್ಟು. ಮುಖ್ಯಮಂತ್ರಿಗಳ ಹೇಳಿಕೆ, ಗಾಳಿಯಲ್ಲಿ ಗುಂಡು ಹಾರಿಸಿದಾಗ ಎಡವಟ್ಟು. ಬಳ್ಳಾರಿಯಲ್ಲಿ ನಡೆದ ಘರ್ಷಣೆಯ ವೇಳೆ ಸತೀಶ್ ರೆಡ್ಡಿ ಅವರ ಗಾಳಿಯಲ್ಲಿ ಗುಂಡು ಹಾರಿಸಲು ಹೋಗಿ ರಾಜಶೇಖರ್ ಅವರಿಗೆ ತಗುಲಿರುವ ಸಾಧ್ಯತೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಮಿಸ್ಟರ್ ಹೋಮ್ ಮಿನಿಸ್ಟರ್, yesterday you told that you will going to announce CID enquiry. What kind of enquiry you will going to conduct as a home minister? ನಿಮ್ಮ ಮುಖ್ಯಮಂತ್ರಿ ಇಲ್ಲಿ ಹೇಳ್ತಾವ್ರೆ, ಗುಂಡು ಎಲ್ಲಿಂದ ಬಂತು, ಆ ರಾಜಶೇಖರ್ ಗುಂಡು ಎಲ್ಲಿಂದ ದೇಹಕ್ಕೆ ಹೋಗ್ತು, ಇದನ್ನು ನಾವು ಹೇಳ್ತಿಲ್ಲ, ಮಾಧ್ಯಮಗಳು ಹೇಳ್ತಿಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಸತೀಶ್ ರೆಡ್ಡಿ ಅರೆಸ್ಟ್ ಮಾಡಿದ್ರೆ ಅವರಿಗೆ ರಾಜಾತೀತ್ಯ ಕೊಟ್ಟಿರಲಿಲ್ಲ, ಆಸ್ಪತ್ರೆಗೆ ಕರ್ಕೊಂಬಂದು ಇಟ್ಕೊಂಡವರಂತೆ. ಭಾಳ ದೊಡ್ಡ ಘನದಾರಿ ಕೆಲಸ ಮಾಡೋರಂತ ಸರ್ಕಾರದ ವತಿಯಿಂದ ಅವರಿಗೆ ಚಿಕಿತ್ಸೆ ಇಲ್ಲಿ ಕರ್ಕೊಂಬಂದು ಸಮಗ್ರ ತನಿಖೆ ನಡೆಸಲು. ಏನು ಸಮಗ್ರ ತನಿಖೆ ನಡೆಸ್ತೀರಿ ಸಿದ್ದರಾಮಯ್ಯನವರೇ? ಸಮಗ್ರ ತನಿಖೆ ನಡೆಸಲು ಹೇಳೋರಂತೆ, ಸೂಚಿಸಿದ್ದಾರಂತೆ. ಘಟನೆ ವೇಳೆಯಲ್ಲಿ ಗಳಿಸಲಾದ ಗನ್ ಯಾರಿಗೆ ಸೇರಿದ್ದು ಎಂಬ ಬಗ್ಗೆಯೂ
ತನಿಖೆ ನಡೆಸಲು ಸೂಚಿಸಲಾಗಿದೆ. 4 ದಿನ ಆಯಿತು, 5 ದಿವಸ ಆಯಿತು ಇವತ್ತಿಗೆ. ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ. ಇದು ಮುಖ್ಯಮಂತ್ರಿಗಳ ಹೇಳಿಕೆ. ಇನ್ನು ಮುಖ್ಯಮಂತ್ರಿಗೆ ಹೋಮ್ ಮಿನಿಸ್ಟ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ನಮ್ಮ ಗ್ರೇಟ್ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಇವರು ಪ್ರಧಾನಮಂತ್ರಿಗೂ ಎದುರಲ್ಲ, ಕೇಂದ್ರದ ಗೃಹ ಸಚಿವರಿಗೂ ಎದುರಲ್ಲ. ಇವರ ಹೇಳಿಕೆ ಭರತ್ ರೆಡ್ಡಿ ಬೆನ್ನಿಗೆ ನಿಲ್ತೀವಿ ಎಂದು DCM DKC. ಇನ್ಯಾವ ತನಿಖೆ ನಡೆಸ್ತೀರಪ್ಪ ನೀವು? ಡೆಪ್ಟಿ CM ಹೇಳಿಕೆ ಇದು. ಇಲ್ಲಿ ಹೇಳ್ತಾರೆ ಭರತ್ ರೆಡ್ಡಿ ಬಳ್ಳಾರಿಯ ಪರಿಸ್ಥಿತಿ ಶಾಂತ ಮಾಡುವ ಪ್ರಯತ್ನ ಮಾಡಿದ್ದು, ಕಾಂಗ್ರೆಸ್ ಪಕ್ಷ ಅವರ ಬೆನ್ನಿಗಿರಲಿದೆ, ಮತ್ತೊಮ್ಮೆ ಬಳ್ಳಾರಿ ರಿಪಬ್ಲಿಕ್ ಆಗಲು ಬಿಡುವುದಿಲ್ಲ. ಅದಾದ ಮೇಲೆ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಬಳ್ಳಾರಿ ಕಾಲಿಡುವವರೆಗೂ ಒಂದೇ ಒಂದು ಗಲಾಟೆ ಇರಲಿಲ್ಲ, ಸಣ್ಣ ಅಹಿತಕರ ಘಟನೆ FIRಗಳು ಇರಲಿಲ್ಲ, ಅವರು ಬಂದ ಮೇಲೆ ಗಲಭೆಯಾಗಿದೆ. ಮಿಸ್ಟರ್ ಡೆಪ್ಟಿ ಚೀಫ್ ಮಿನಿಸ್ಟರ್, ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ. ಜನಾರ್ದನ್ ರೆಡ್ಡಿಗೆ ಸುಪ್ರೀಂ ಕೋರ್ಟು ಬಳ್ಳಾರಿಗೆ ಹೋಗಲಿಕ್ಕೆ ಅನುಮತಿ ಕೊಟ್ಟಿದ್ದು ಎಂದು? ಆಲ್ಮೋಸ್ಟ್ 1.5 ವರ್ಷ ಆಗಿರಬೇಕೀಗ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಹೋಗಲಿಕ್ಕೆ. ಈ ಕಳೆದ 1.5 ವರ್ಷದಲ್ಲಿ ಜನಾರ್ದನ್ ರೆಡ್ಡಿಗೆ ಕೋರ್ಟು ಆದೇಶ ಕೊಟ್ಟ ಮೇಲೆ ಅವರೇನು ಬಳ್ಳಾರಿಗೆ ಹೋಗಿದ್ದಾರೆ 1.5 ವರ್ಷ, ಎಷ್ಟು FIRಗಳು ಎಷ್ಟು ಗಲಭೆಗಳಾಗಿದೆ ಜನಗಳ ಮುಂದಿಡಿ. ಇದ್ರ ಜೊತೆಗೆ ಅವ್ರು ಬೇರೆ ಹಿಮ್ಮೇಳ ಹೋಮ್ ಮಿನಿಸ್ಟ್ರು. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದ ಮೇಲೆ ಕಾಕ್ತಾಳೀಯ ಈ ಗಲಭೆ. ಅವ್ರ ಹಿಮ್ಮೇಳ ಇವ್ರ ಜೊತೆಗೆ ಇರ್ತಾರಲ್ಲ, ಅದೆಂಥದ್ದು ನಿಮ್ಮ ಹಳ್ಳಿಲಿ ಮೊದಲು ಭಜನೆ ಮಾಡೋಕ್ಕೇನೋ ಬರೋರಲ್ಲ, ಆ ಹಿಂದ್ಗಡೆ ಇದು ಹೊಡ್ಕೊಂಬಂದು ಎಂಥದ್ದು ಬರೋರಲ್ಲ, ಹೇಳ್ಕೊಂಡು ಅದಕ್ಕೆ ಹೋಮ್ ಮಿನಿಸ್ಟ್ರು ಹಿಮ್ಮೇಳ. ಇದಕ್ಕೆ ಇಲ್ಲಿ ಆ ಉಪಮುಖ್ಯಮಂತ್ರಿಗಳ ಹೇಳಿಕೆ ಅದೆಂಥದ್ದು ಪಾಪ. ಇವರನ್ನ ಸೆಕ್ಯೂರಿಟಿ ಕೇಳಿದ್ರೆ ಅಮೇರಿಕಾದಿಂದಲಾದರೂ ಇರಾನಿಂದಲಾದರೂ ನೀವ್ಯಾಕೆ ದನ ಗಾಯಕಿದ್ದೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಅಮೇರಿಕಾದಿಂದ ಕರ್ಸೋದ್ರೆ ನೀವ್ಯಾಕೆ ಇರ್ಬೇಕು? ಮತ್ತೆ ಇಲ್ಲಿ ಕೊಟ್ಬಿಡಿ ಟ್ರಂಪ್ಗೆ ಅಧಿಕಾರನ. ಈಗ ಅದೆಲ್ಲ ಹೋಗ ಅರ್ಧ ರಾತ್ರಿಯಲ್ಲಿ ಯಾರೋ ಅಧ್ಯಕ್ಷನ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಇಟ್ಕೊಂಡಿಲ್ವ? ನಿಮ್ಮ ಕೈಲಿ ಯೋಗ್ಯತೆ ಇಲ್ಲದೆ ಇದ್ದರೆ ಅಲ್ಲೆಲ್ಲ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದ್ದೀರಲ್ಲ. ಈಗ ನಿಷೇಧಾಜ್ಞೆ ಏರಲು ಮೀನಾಮೇಷ. ಬೆಳಗ್ಗೆನೆ ಅಲ್ಲಿ ನಡೆದಂಥ ಘಟನೆ ಮೇಲೆ ಕೆಲವು ಪೊಲೀಸ್ ಅಧಿಕಾರಿಗಳು ಬ್ರೂಸ್ಪೇಟೆ ಪೊಲೀಸ್ನವರು ತಹಶೀಲ್ದಾರ್ಗೆ ಗಮನಕ್ಕೆ ತರ್ತಾರೆ 144 ಸೆಕ್ಷನ್ ಹಾಕಿ ಅಂತ ಹೇಳಿ. 144 ಸೆಕ್ಷನ್ ಆದೇಶನೂ ಮಾಡ್ತಾನೆ ತಹಶೀಲ್ದಾರು, ಆದರೂ 144 ಸೆಕ್ಷನ್ ಹಾಕಲ್ಲ. ಇಲ್ಲ ಅವನು ಯಾರೋ SP ಸಸ್ಪೆಂಡ್ ಮಾಡೋರಲ್ಲ, ನಾನು ನೋಡಿದೆ ಬೆಳಗ್ಗೆ ಪಾಪ ಅವನು SP ಚಾರ್ಜ್ ತಗೋಬೇಕು. ಎಲ್ಲ ದುಗ್ಗಮ್ಮನ ದೇವಸ್ಥಾನವೂ ಯಾವುದೋ ಇದೆಯಂತಲ್ಲ, ಅಲ್ಲಿ ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಪೂಜೆ ಮಾಡಿ ಎಲ್ಲರ ಹಿಂದೆ ಇದ್ದಂಥ SP ಕೈನಲ್ಲಿ ಅಧಿಕಾರ ಹಸ್ತಾಂತರ ಮಾಡ್ಕೊಂಡು ದುಗ್ಗಮ್ಮನ ದೇವಸ್ಥಾನದಿಂದ ಪಾಪ ಬರ್ತಾನೆ. ಇಲ್ಲಿ ಇವನ ಇನ್ಎಫಿಷಿಯನ್ಸಿ, ಇವನ್ ಫೇಲ್ಯೂರ್ ಅಂತ ಹೇಳಿ ಸಸ್ಪೆಂಡ್ ಮಾಡಿದ್ದೀರಲ್ಲ. ನಿಮ್ಮ IG ಅಲ್ಲೇ ಇದ್ರಲ್ಲ ಹೆಣ್ಮಗಳು ಸ್ಪಾಟಲ್ಲಿ, ನಿಮ್ಮ ಅಡಿಷನಲ್ SP ಇದ್ನಲ್ಲ, ನಿಮ್ಮ DYSP ಇದ್ನಲ್ಲ, ಇಲ್ಲೇ ಅದು ಎಂಥದೋ 11 ಸ್ಟ್ಯಾಂಪೇಡ್ ಆಯ್ತಲ್ಲ KCA ಸ್ಟೇಡಿಯಂನಲ್ಲಿ. 5 ಜನ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಿ, 5 ಜನನ್ನ. ಇಲ್ಲಿ ಪಾಪ ಇವನೊಬ್ಬ SP ಒಬ್ಬನ ಇನ್ನೂ ಅವನು ಯಾರಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಾವನವನೇ, ಇನ್ಸ್ಪೆಕ್ಟರ್ ಯಾವನವನೇ, DSP ಯಾವನವನೇ, ಇನ್ನೂ ಮೀಟಿಂಗು ಮಾಡೋಕ್ಕಾಗಿಲ್ಲ ಅವನ ಕೈಲಿ, ಅವ್ರ ಪರಿಚಯ ಮಾಡ್ಕೊಳಕ್ಕಾಗಿಲ್ಲ ಅವನ ಕೈಲಿ. ಅವತ್ತಾನೆ ಹೋಗವನೆ
ನೀವು ಅವನೊಬ್ಬನ ಸಸ್ಪೆಂಡ್ ಮಾಡಿ, ಇವಳು ಅಲ್ಲೇ ಇದ್ರಲ್ಲ ಐಜಿ ಆ ಹೆಣ್ಮಗಳು, ಅವಳದು ಅದಕ್ಕೆ ಇದಿರಲಿಲ್ವ, ಪವರ್ ಇರಲಿಲ್ವ ಅವಳಿಗೆ, ಆ ಹೆಣ್ಮಗಳಿಗೆ ಇನ್ಎಫಿಷಿಯನ್ಸಿ ಇಲ್ಲ, ಅಲ್ಲಿ ಜವಾಬ್ದಾರಿ ಇರಲಿಲ್ಲ ಹೆಣ್ಮಗಳಿಗೆ, ಐಜಿಗೆ, ಅಡಿಷನಲ್ ಎಸ್ ಪಿಗೆ ಜವಾಬ್ದಾರಿ ಇರಲಿಲ್ಲ. ಅವರೆಲ್ಲ ಆಗಲೇ ಇಂಥ ಕೆಲಸ ಮಾಡಿರೋರು, ಬಳ್ಳಾರಿ ಬ್ಯಾಕ್ಗ್ರೌಂಡ್ ಗೊತ್ತು ಅವರಿಗೆ, ಅವ್ರನ್ನೆಲ್ಲ ಯಾತಕ್ಕೆ ಟಚ್ ಮಾಡಲಿಲ್ಲ? ಈ ಒಬ್ಬನೊಬ್ಬನ ಸಸ್ಪೆಂಡ್ ಮಾಡಿದಿರಲ್ಲ. ಇಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದ್ದರೆ ಪ್ರತಿಭಟನೆ ಕುಳಿತಿದ್ದ ಶಾಸಕ ಭರತ್ ರೆಡ್ಡಿ ಅವರನ್ನು ಬಲವಂತವಾಗಿ ಆದರೂ ಸ್ಥಳದಿಂದ ಮೇಲಿಳಿಸಬಹುದಿತ್ತು. ಆದರೆ ಪೊಲೀಸರು ಮನವೊಲಿಕೆ ತಂತ್ರ ಅನುಸರಿಸಿದರು. ಲಾಠಿ ಚಾರ್ಜ್ ಮಾಡೋಕ್ಕೇನಾಗಿತ್ತು? ಇದ್ದಿದ್ದೇ ಅಷ್ಟು ಜನ, ಜಾಸ್ತಿ ಜನ ಸೇರೋದಕ್ಕಿಂತ ಮುಂಚೆ ಲಾಠಿ ಚಾರ್ಜ್ ಯಾಕೆ ಮಾಡಿಸ್ಲಿಲ್ಲ? ಐಜಿ ಇದ್ದಿಲ್ಲ, ನೀವ್ಯಾಕೆ ಮಾಡಿಸ್ತಿಲ್ಲ? ಪಾಪ ಆಯ್ತಪ್ಪ, ಎಸ್ ಪಿ ಏನೋ ಮಾಡಲಿಲ್ಲ, ಪಾಪ ಅವನು ಇನ್ಎಫಿಷಿಯೆಂಟು. ಇವರೆಲ್ಲ ಇದ್ದಾರಲ್ಲ ಭಾಳ ಎಕ್ಸ್ಪರ್ಟ್ಗಳು, ಮಂತ್ಲಿ ಕಲೆಕ್ಷನ್ನವರು. ಮಟ್ಕಾದಂದೆ ಈ ಆಟದಲ್ಲಿ ಪ್ರತಿ ತಿಂಗಳು ಎಷ್ಟೆಷ್ಟು ಹೋಯ್ತಿತ್ತು ಇವರಿಗೆಲ್ಲ ಹೋಗ್ತಿದೆ. ಇವರೆಲ್ಲ ಎಕ್ಸ್ಪರ್ಟ್ಗಳಿದ್ದಾರಲ್ಲ, ಇವ್ರದ್ದೆಲ್ಲ ಕಾಂಟ್ಯಾಕ್ಟ್ ಇತ್ತಲ್ಲ ಇವ್ರಗಳ ಜೊತೆಲಿ. ಇವರೇನು ಮಾಡ್ತಾಯಿದ್ರು? ದುಡ್ಡು ವಸೂಲಿ ಮಾಡ್ಕೊಂಡು ಕೂತಿದ್ದೀರ ತಿಂಗಳದು? ಯಾಕೆಂದರೆ 31 ಆಗಿತ್ತಲ್ಲ, ಹಿಂದಿನ ದಿವಸ ರಾತ್ರಿ ಬೇರೆ ಬೆಳೆ ದೊಡ್ಡ ಮಟ್ಟದಲ್ಲಿ ನಡೆದಿರ್ತದೆ. ವಸೂಲಿ ದುಡ್ಡು ಎಣಿಸ್ಕೊಂಡು ಕೂತಿದ್ದೀರಾ ಇವರೆಲ್ಲ ಆಗಿದ್ರೆ? ಇಲ್ಲಿ ಆ್ಯಕ್ಚುಲಿ ಅವತ್ತೇನು ಗಲಾಟೆ ನಡೀತು, ಭರತ್ ರೆಡ್ಡಿ ಬಂದರಲ್ಲ ಮಧ್ಯಾಹ್ನದ ಮೇಲೆ, ಸಾಯಂಕಾಲದ ಮೇಲೆ ಶಾಸಕರು, ಅವ್ರಿಗೆ ರಕ್ಷಣೆ ಕೊಟ್ಕೊಂಡು ಕರ್ಕೊಂಬಂದಾರೆ ಯಾರು? ಇದೇ ಪೊಲೀಸ್ನವರು. ಇಲ್ಲಿ ಪತ್ರಿಕೆಯಲ್ಲಿ ಆಲೇ ಬರೆದಿದ್ದೀರಿ, ಬಿದ್ದಿದ್ದು ಭರತ್ ಕಡೆಯವರ ಗುಂಡು. ಆದರೆ FIR ಹಾಕಿದ್ದ ಯಾರ ಮೇಲೆ? A1, A2, A3 ಯಾರು? ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು. ಎಷ್ಟು ಚೆನ್ನಾಗಿದೆ ನೋಡಿ. ಇವ್ರು ಯಾರ ಮೇಲೂ ಇಲ್ಲ FIR. ನಂತರ ಇಲ್ಲಿ ಹೇಳ್ತಾರೆ, ರಾಜಶೇಖರ್ ಸಾವಿನ ಕುರಿತು ಅವರ ಸಹೋದರ ಈಶ್ವರ್ ರೆಡ್ಡಿ ಬ್ರೂಸ್ಪೇಟೆ ಠಾಣೆಯಲ್ಲಿ ದಾಖಲಿಸಿದ ಪ್ರಕರಣದಲ್ಲಿ ಖುದ್ದು ಶಾಸಕ ಜನಾರ್ದನ್ ರೆಡ್ಡಿ ಅವರೇ ಗುಂಡು ಹಾರಿಸಿಕೊಂಡು ನನ್ನ ತಂಟೆಗೆ ಬಂದವರಿಗೆ ಇದೇ ಗತಿಯಾಗುತ್ತದೆ, ಜೀವ ತೆಗೆದು ಬಿಡುತ್ತೀನಿ ಎಂದು ಬೆದರಿಕೆ ಹಾಕಿದರು. ಇದು ಕಂಪ್ಲೇಂಟು ಜನಾರ್ದನ್ ರೆಡ್ಡಿ ಮೇಲೆ. ಇದು ತಗೋತಾರೆ ಕಂಪ್ಲೇಂಟ್ನ. ಜನಾರ್ದನ್ ರೆಡ್ಡಿನ ಗುಂಡು ಹಾರಿಸಿದ್ರು ಅಂತೇಳಿ ಕಂಪ್ಲೇಂಟ್ ಕೊಟ್ಬಿಟ್ರು, FIR ಹೊರದ್ಬಿಟ್ರು. ನಾನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, ಎಷ್ಟು ಬಾರಿ ಶವ ಪರೀಕ್ಷೆಯನ್ನು ಮಾಡಿದ್ದೀರಿ? ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ಮಾರ್ಟಮು ಏನು ವರದಿ ಬಂತು? ಪೋಸ್ಟ್ಮಾರ್ಟಮ್ ಮುಗಿಸಿ ಎಲ್ಲ ದೇಹ ಹೊಲಿದು ಮತ್ತು ಎರಡನೇ ಬಾರಿ ಇನ್ನೊಂದು ಪೋಸ್ಟ್ಮಾರ್ಟಮ್ ಮಾಡಿದ್ರಲ್ಲ, ಆಗೇನು ವರದಿ ಕೊಟ್ಟರು? ಎರಡನೇ ಬಾರಿ ನೀವು ಪೋಸ್ಟ್ಮಾರ್ಟಮ್ ಮಾಡಿದಾಗ ಯಾರು ಎರಡನೇ ಬಾರಿ ಪೋಸ್ಟ್ಮಾರ್ಟಮ್ ಆಗಬೇಕು ಅಂತ ಒತ್ತಾಯ ಹಾಕಿದವರು? ಇಲ್ಲಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಮಾಧ್ಯಮದ ಸ್ನೇಹಿತರು ಅರ್ಥ ಮಾಡ್ಕೋಬೇಕೀಗ, ಈ ನಾಡಿನ ಜನ ಅರ್ಥ ಮಾಡ್ಕೋಬೇಕು. ಎರಡನೇ ಬಾರಿ ಪೋಸ್ಟ್ಮಾರ್ಟಮ್ ಮಾಡಿದ್ರಲ್ಲ, ಯಾರಿಂದ ಪರ್ಮಿಷನ್ ತಗೊಂಡ್ರಿ? ಯಾರನ್ನ ಮೆಚ್ಚಿಸ್ಲಿಕ್ಕೆ ಎರಡನೇ ಬಾರಿ ನೀವು ಪೋಸ್ಟ್ಮಾರ್ಟಮ್ಗೆ ಆದೇಶ ಮಾಡಿದ್ರಿ? ಯಾರು ಆದೇಶ ಮಾಡಿದವರು? ಎರಡನೇ ಬಾರಿ ಪೋಸ್ಟ್ಮಾರ್ಟಮ್ನಲ್ಲಿ ಏನು ಬಂತು? ಮೊದಲನೇ ಬಾರಿ ಏನು ಬಂದಿತ್ತು? ದಯವಿಟ್ಟು ಸತ್ಯ ಹೇಳಿ, ಏಕೆಂದರೆ ಸತ್ಯವನ್ನಲ್ಲದೆ ಬೇರೆವೇನೂ ಹೇಳುವುದಿಲ್ಲ. ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಪ್ರತಿನಿತ್ಯ ನೋಡಿದ್ದೀನಿ ಮುಖ್ಯಮಂತ್ರಿಗಳು, ಸತ್ಯವನ್ನಲ್ಲದೆ ಇನ್ನೇನು ಹೇಳಲ್ಲ. BJP ಪಕ್ಷದವರು ಬರೀ ಸುಳ್ಳೇ ಹೇಳ್ತಾರೆ, ನಾನು ಮಾತ್ರ ಸತ್ಯ ಹೇಳ್ತೇನೆ. ಈ ಎರಡು
ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ, ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಕಾರಣ ಏನು? ಯಾರು ಒತ್ತಡ ಹಾಕಿದ್ರು? ಈಗ ಪೋಸ್ಟ್ ಮಾರ್ಟಮ್ನಲ್ಲಿ ಬಂದಿರೋ ಮಾಹಿತಿ ಏನು? ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಏನೂ ಇಲ್ಲ, ಏನೋ ಒಂಚೂರು ಸಣ್ಣ ಪುಟ್ಟ ತುಂಡಿತ್ತು ಅಂತ ಹೇಳ್ತಾರೆ. ಯಾವ ತುಂಡಿತ್ತೋ ಗೊತ್ತಿಲ್ಲ. ಎರಡನೇ ಪೋಸ್ಟ್ ಮಾರ್ಟಮ್ನ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿಸಿದ್ರಲ್ಲ, ಅದಕ್ಕೆ ಕಾರಣ ಇವ್ರುಗಳ ತಲೆ ಒಳಗೆ ಇದೆಲ್ಲ ಹೇಳಿದ್ರಲ್ಲ, ಕಂಪ್ಲೇಂಟ್ ಕೊಟ್ಟವರಲ್ಲ, ಜನಾರ್ದನ್ ರೆಡ್ಡಿನ ಗುಂಡಾರಿಸಿ ರಾಜಶೇಖರ್ನ ಸಾಯಿಸಿದ್ದು, ಬೇರೆಯವ್ರಿಗೂ ಇದೇ ಗತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜನಾರ್ದನ್ ರೆಡ್ಡಿ ಹೇಳಿದ್ರು ಅಂತೇಳಿ ಒಂದು ಕಂಪ್ಲೇಂಟ್ ತಗೊಂಡಿದ್ದೀರಲ್ಲ, ಅದನ್ನು ಸತ್ಯ ಮಾಡೋದಕ್ಕೆ ಎರಡನೇ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಹೇಳಿ ಯಾರು ನಿಮ್ಗೆ ಒತ್ತಾಯ ಆಗ್ದವರು? ಏನು ಸೂರ್ಯನ ಬೆಳಕು ಬಿದ್ದು ಬಿಡ್ತಾ ಎರಡನೇ ಪೋಸ್ಟ್ ಮಾರ್ಟಮಲ್ಲಿ? ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಗುಂಡು ತೆಗಿಲಿಲ್ಲ, ಎರಡನೇ ಪೋಸ್ಟ್ ಮಾರ್ಟಮ್ನಲ್ಲಿ ಒಂದು ಸಿಕ್ತು ಗುಂಡು. ಇದು ನಡೆದಿರೋ ಘಟನೆ. ಇವರು ತನಿಖೆ ಮಾಡ್ತಾರಾ? ನ್ಯಾಯ ಕೊಡ್ತಾರಾ? ಈ ರಾಜ್ಯದ ಜನತೆಗೆ ರಕ್ಷಣೆ ಕೊಡ್ತಾರಾ ಇವರು? ಅಲ್ಲಿ ನೋಡಿದ್ರು ಮೊನ್ನೆ ಬೆಳಗಾವಿ ಒಳಗೆ ಶಾಸಕರ ಮಗ ಅವನ BDCC ಬ್ಯಾಂಕ್ನ ನೌಕರ ಸಂಘದ ಅಧ್ಯಕ್ಷನಂತೆ, ಅವನ ತಲೆ ಬುರುಡೆ ಹೊಡೆದವ್ರೆ. ಅವನು ತಗೊಂಡೋಗಿ ಆಸ್ಪತ್ರೆಯಲ್ಲಿ ಹಾಕವ್ರೀಗ. ಇದಕ್ಕೇನ್ರಿ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಸಿದ್ದರಾಮಯ್ಯನವರೇ? ನಿಮ್ಮ ಶಾಸಕರನ್ನ ಗೆಲ್ಸಿರೋದಿಲ್ಲಿ ರಾಜ್ಯದ ಜನ. ಭದ್ರಾವತಿಯಲ್ಲಿ ಏನಾಯಿತು ಅಂತ ಗೊತ್ತು, ಅವಳು ಯಾರೋ ಹೆಣ್ಮಕ್ಳಿಗೆ ಎದುರಿಸಿ ಬಾಯಿಗೆ ಹೊಲಿಗೆ ಆಗಿ ನಿಲ್ಲಿಸ್ಬಿಟ್ರಿ ಮಾತಾಡೋದಕ್ಕೆ, ಕಂಪ್ಲೇಂಟ್ ಕೊಡೋದಕ್ಕೆ. ಎಷ್ಟು ಬೇಕು ಉದಾಹರಣೆಗಳು ನಿಮ್ಮ ಸರ್ಕಾರದಲ್ಲಿ? ಇದು ಸರ್ಕಾರನ ಕೊಟ್ಟವ್ರಲ್ಲಾಗಿ 25 ಲಕ್ಷ ಯಾವ ಅಕೌಂಟಿಂದ ಕೊಟ್ಟವ್ರೆ? 25 ಲಕ್ಷ. ಇನ್ಕಮ್ ಟ್ಯಾಕ್ಸ್ ಏನು ಮಾಡ್ತಾ ಇದೆ? 25 ಲಕ್ಷ ಮೂಟೆಯಲ್ಲಿ ತಗೊಂಡೋಗಿ ಕೊಟ್ಟು ಬಂದ್ರಲ್ಲ, ಯಾವ ದುಡ್ಡದು? ಇಲ್ಲಿ ಅದಕ್ಕೆ ಹೇಳಿದ್ದು, ಹಿರಿಯ ಅಧಿಕಾರಿಗಳಿದ್ದರು, ನಿಮ್ಮ IG ಹೇಳಿದ್ರಲ್ಲ ಹೆಸರಿಗೆ ಹೆಣ್ಮಗಳದು, ಆ ಹೆಣ್ಮಗಳು ಸ್ಪಾಟಲ್ಲೇ ಇದ್ದರು. ಯಾರು ಲಾಠಿ ಚಾರ್ಜ್ ಮಾಡೋದನ್ನು ಬೇಡ ಅಂತ ನಿಲ್ಲಿಸಿದ್ದು, 144 ಸೆಕ್ಷನ್ ಹಾಕಿ ಅಂತ ತಹಶೀಲ್ದಾರ್ ಆದೇಶ ಮಾಡಾಗಿದೆ. ಯಾತಕ್ಕೆ 144 ಸೆಕ್ಷನ್ ಇಂಪ್ಲಿಮೆಂಟ್ ಮಾಡಲಿಲ್ಲ? ಯಾರು ಚಿತಾವಣೆ ಮೇಲೆ ಮಾಡಲಿಲ್ಲ? ಇದು ಮೊದಲೇ ಪ್ರೀ ಪ್ಲ್ಯಾನ್ಡ್ ಅಂತಕ್ಕಂಥದ್ದು ಇಲ್ಲೂ ಮೇಲ್ನೋಟಕ್ಕೆ ಕಾಣುತ್ತೆ. ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ 6 ಗುಂಡನ್ನು ಯಾಕೆ ಹಾರಿಸಿದ್ರು? ಗ್ಲಾಸ್ ಯಾಕೆ ಹೊಡೆದ್ರು? ಆಟೋದಲ್ಲಿ ನೀವೇ ತೋರಿಸ್ತೀರಿ ಟಿವಿಲಿ, ಪೆಟ್ರೋಲ್ ಬಾಂಬ್ಗಳನ್ನ ಇಟ್ಕೊಂಬರ್ತಾರೆ, ಪೊಲೀಸ್ನರೇ ತೆಗೆದು ನೆಲದ ಮೇಲೆ ಹಾಕ್ತಾರೆ. ಆ ಆಟೋ ಸೀಸ್ ಮಾಡಬೇಕು ಅನ್ನೋದು ಬೇಡ? ಆಟೋ ಇದನ್ನು ತಂದಾಗ ಪೆಟ್ರೋಲ್ ಬಾಂಬ್ಗಳನ್ನ ಸೀಸ್ ಮಾಡಿದ್ರೆ ಆಟೋನ ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳು ಹೇಳ್ಬೋದು. ಇಲ್ಲಿ ಯಾತಕ್ಕೆ ಪೆಟ್ರೋಲ್ ಬಾಂಬ್ ತಂದವರು ಯಾರು? ಜನಾರ್ದನ್ ರೆಡ್ಡಿ ಮನೆ ಮುಂದೆ. ಏನು ಜನಾರ್ದನ್ ರೆಡ್ಡಿ ಮಧ್ಯೆ ತಂದು ಇಟ್ಕೊಂಡಿದ್ರಾ? ಸದ್ಯ ಅವ್ರ ಮನೇಲಿ ಯಾರು ಹೋಗ್ಬೇಕಾಗಿತ್ತೋ ಆ ಗುಂಡೇಟಲ್ಲಿ ಓಪನ್ ಆಗಿ ಹೇಳೋರಲ್ಲ ನನ್ನ ಬೆಂಬಲ ಇದೆ ಅಂತ. ಯಾಕೆಂದ್ರೆ ಒಬ್ಬ MLA ಸಿಗ್ತಾರಲ್ಲ ಸಪೋರ್ಟ್ಗೆ, ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿರೋದು ಯೋಚನೆ ಇಲ್ಲ. ಇವ್ರ ಗುಂಡೇಟಲ್ಲಿ ಅವ್ರಿಗೊಬ್ಬ MLA ಬೇಕು ಓಟ್ ಹಾಕ್ಸ್ಕೊಳ್ಳೋ ಇದಕ್ಕೆ, ನೆಕ್ಸ್ಟ್ ಮುಖ್ಯಮಂತ್ರಿ ಆಗಬೇಕಲ್ಲ. ಅದಕ್ಕೆ ಭರತ್ ರೆಡ್ಡಿ ಬೆಂಬಲ ಅವರು. ನಡೀತಾ ಇರೋದು ಇದೆ ಇಲ್ಲಿ. ಈ ಸರ್ಕಾರದಲ್ಲಿ ಯಾವುದೇ ರೀತಿಯ ತನಿಖೆಗಳು ಸತ್ಯಾಂಶ ಹೊರಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ತಿಂಗಳು ಪಗಾರ ಎಣಿಸ್ಕೊಂಡು ಇವ್ರು ಹೇಳ್ದಂಗೆ ಕುಣ್ಕೊಂಡು ಕೂತವರಲ್ಲ, ಅಲ್ಲಿ ಅಧಿಕಾರಿಗಳ ಮೇಲೂ ಆಗಬೇಕು. ಯಾರು ಇದಕ್ಕೆ ಮೂಲ ಕಾರಣಕರ್ತರಿದ್ದಾರೆ, ಜನಪ್ರತಿನಿಧಿರಿಗೆ ಯಾರೇ ಇರಲಿ, ಪ್ರಥಮವಾಗಿ ಆಗಬೇಕಾಗಿರೋದು ಅವರುಗಳ ಮೇಲೆ ನನ್ನ ಅಭಿಪ್ರಾಯ ಇದೆ. ಪಂಜಾಬ್ ಕಡೆಯಿಂದ ಕರ್ಕೊಂಬಂದವ್ರೆ, ಇಲ್ಲಾರು ಗನ್ಮೆನ್ ಇಲ್ಲ ಅಂತ ಹೇಳಿ. ಯಾತಕ್ಕೆ ಪಂಜಾಬಿಂದ ಕರ್ಕೊಂಬಂದು ಇಟ್ಕೊಂಡವ್ರೆ ಎಲ್ಲರೂ? ಇವರ ನಡೆಸ್ತಾರಲ್ಲ ದಂಧಾ ದರ್ಬಾರು, ಹೊರಗಡೆ ಬರಬಾರ್ದು ಅಂತಲ.
ಇಲ್ಲಿ ಯಾರು ಸಿಗ್ತಿರಲ್ವ ಗನ್ಮ್ಯಾನ್ಗಳು? ಯಾರು ಅವ್ರಿಗೆ ಗನ್ ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟರು? ಯಾರು ಕೊಟ್ಟಿರೋರು? ಯಾರು ಗನ್ ಇಟ್ಕೊಳ್ಳೋದಕ್ಕೆ ಅವ್ರಿಗೆಲ್ಲರಿಗೂ? ಈಗ 5 ಗನ್ನು 12 ಗನ್ನು ಸೀಸ್ ಮಾಡಿದ್ದೀವಿ ಅಂತಾರೆ. ಅರೆಸ್ಟ್ ಮಾಡಿದ್ದೀರಾ ಯಾರನ್ನಾದರೂ? ಅದ್ಯಾರೋ 3 ಜನನ ಹೋಟ್ಲಲ್ಲಿ ಇಟ್ಕೊಂಡು ತನಿಖೆ ಮಾಡ್ತಾವ್ರಂತೆ. ಎಷ್ಟು ದಿವಸ ಬೇಕು ಅರೆಸ್ಟ್ ಮಾಡೋಕ್ಕೆ? ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗನ್ನ ಮಾಜಿ ಪ್ರಧಾನಮಂತ್ರಿ ಮನೆಗೆ ನುಗ್ಬಿಟ್ಟು ಅರೆಸ್ಟ್ ಮಾಡಿಸ್ತೀರಿ. ಏನು ದೊಡ್ಡ ಅಪರಾಧ ಮಾಡವನೇ ಅಂತ ಎಲ್ಲ ಸಹಿಸ್ಕೊಂಡಿದ್ದೀವಿ. ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದ್ದೀವಿ ಅಂತ. ನಾನು ಹೇಳ್ತಾ ಇದ್ದೀನಿ, ಸತ್ಯತೆ ಹೊರಗೆ ಬರಲಿ. 2 ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿದ್ರು ಇಲ್ವೋ ಸತ್ಯ ಹೇಳಿ, ಜನಗಳ ಮುಂದಿಡಿ. ಯಾವಾಗ ಸಿಕ್ತು ನಿಮ್ಗೆ ಗುಂಡದು? 2ನೇ ಬಾರಿ ಸಿಕ್ತು, 1ನೇ ಬಾರಿಗೆ ಸಿಕ್ತು. ತನಿಖೆ ನ್ಯಾಯಯುತವಾಗಿ ಆಗಬೇಕು ಅಂದರೆ CBI ಕೊಟ್ಟರು ಒಳ್ಳೆಯದು. ಅದು ಬಿಟ್ಟರೆ ನಿಮ್ಮ ಜಡ್ಜು ರಿಟೈರ್ಡ್ ಜಡ್ಜ್ಗೆ ಕೊಟ್ಟರೆ ಏನಾಯ್ತದೆ? ಜುಡಿಷಿಯರಿ ಏನಾಯ್ತದೆ? ಏನೂ ಆಗಲ್ಲ. ನೋಡಿಲ್ವ ಇಲ್ಲಿ 11 ಜನ ಸ್ಟ್ಯಾಂಪ್ ಹಿಡ್ದು, ಒಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ, ಇನ್ನೊಂದು ಕಡೆ ಅದು ಯಾರೋ ದೊಡ್ಡ ಇವ್ರ ತನಿಖೆ ನಡೆಸಿ ಏನು ಮಾಡಿದ್ರು?